ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಶೀಘ್ರ ಎತ್ತಿನಹೊಳೆ ನೀರು ಘೋಷಣೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಿಂದ ಮಹತ್ವದ ಸಭೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ. ಶೈಕ್ಷಣಿಕ ಪ್ರೋತ್ಸಾಹಧನ ನೀಡಲು ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ನಿಂದ ಅರ್ಜಿ ಆಹ್ವಾನ. ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀರಾಮ ಶೋಭಯಾತ್ರೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಪಾತ್ರರಾದ ಚಿಂತಾಮಣಿಯ ಚಂದನ್ ಕುಮಾರ್ 20 ದಿನಗಳಲ್ಲಿ 10,695.6 ಕಿಲೋಮೀಟರ್ ಕ್ರಮಿಸಿದ ಕನ್ನಡಿಗ. ವಾರ್ತೆಗಳ ವಿವರ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ 3 ದಿನದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆ ಬಗ್ಗೆ ಸಂಬಂಧಪಟ್ಟ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದ್ದು, ಶೀಘ್ರದಲ್ಲೇ ನೀರು ಹರಿಸುವುದಾಗಿ ಘೋಷಿಸಿದ್ದಾರೆ. ಈ ಕುರಿತು ಒಂದು ವರದಿ. ಆದಷ್ಟು ಜಲ್ದಿ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಿಗೆ ನೀರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಏನು ಕ್ರಮ ವಹಿಸಬೇಕು ಆ ಕೆಲಸ ಮಾಡ್ತೀವಿ. ಬಯಲು ಸೀಮೆ ಜಿಲ್ಲೆಗಳಾದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅಂತರ್ಜಲ ಕ್ಷಾಮದಿಂದ ನೀರಿಗೆ ಪರದಾಡ್ತಿದ್ದು, ಕೃಷಿ ಮತ್ತು ಕುಡಿಯುವ ನೀರಿಗೆ ಶುದ್ಧವಾದ ನೀರಿಲ್ಲದೆ ಜನಸಾಮಾನ್ಯರು, ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿದ್ದು, ರೈತರು ತೀವ್ರ ಸಂಕಷ್ಟದಲ್ಲಿ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಸದರಾಗಿದ್ದ ಡಾಕ್ಟರ್ ವೀರಪ್ಪ ಮೊಯ್ಲಿರವರ ವಿಶೇಷ ಆಸಕ್ತಿಯಿಂದ 2014ರಲ್ಲಿ ಎತ್ತಿನಹೊಳೆ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದು, 12 ವರ್ಷಗಳಾದರೂ ಕೂಡ ಈ ಯೋಜನೆ ಪೂರ್ಣಗೊಂಡಿಲ್ಲ. 2017ರ ಒಳಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಹರಿಸುವುದಾಗಿ ಹಿಂದೆ ಭರವಸೆ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಕಂದಾಯ ಸಚಿವರು, ಗೃಹ ಮತ್ತು ಅರಣ್ಯ ಇಲಾಖೆ ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳ ಮಹತ್ವದ ಸಭೆಯನ್ನು ನಡೆಸಿ ತ್ವರಿತವಾಗಿ ನೀರು ಹರಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ಯೋಜನೆ ಅನುಷ್ಠಾನಕ್ಕೆ ಷರತ್ತಿನ ಅನುಮೋದನೆ ನೀಡಿದ್ದು, ಅದರಂತೆ ಅಗತ್ಯವಿರುವ ಭೂಮಿಯನ್ನು ಹಸ್ತಾಂತರಿಸಲು ಹಾಗೂ ತುಮಕೂರು ಬಳಿ ಭೂಮಿಯನ್ನು ವಶಪಡಿಸಿಕೊಳ್ಳಲು ಹಾಗೂ ಅರಣ್ಯ ಇಲಾಖೆಗೆ 257 ಕೋಟಿ ಪಾವತಿ ಮಾಡಲು ಒಪ್ಪಿಗೆ ಸೂಚಿಸಿದ್ದು, ಶೀಘ್ರದಲ್ಲೇ ಕಾಮಗಾರಿ ಆರಂಭಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದ್ದು, ಆದಷ್ಟು ಬೇಗ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಎತ್ತಿನಹೊಳೆ ನೀರನ್ನು ಹರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿರುವುದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಭರವಸೆ ಮೂಡಿಸಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಕಳೆದ 18 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಶ್ರೀ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ವತಿಯಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷಿ, ನೀರಾವರಿ ಯೋಜನೆ, ಶಿಕ್ಷಣ ಮತ್ತು ಬೃಹತ್ ಆರೋಗ್ಯ ಶಿಬಿರಗಳು, ಆರೋಗ್ಯ ಸೇವೆಗಳು, ಯುವಕರು, ಮಹಿಳೆಯರು ಮತ್ತು ರೈತರ ಸಬಲೀಕರಣಕ್ಕೆ ಮತ್ತು ದುರ್ಬಲ ವರ್ಗಗಳ ದಿವ್ಯ ಚೇತನರಿಗೆ ಸಾಮಾಜಿಕ ನ್ಯಾಯದ ನೆರವುಗಳು ನೀಡುತ್ತಾ ಬಂದಿದ್ದು, ಈ ವರ್ಷದಿಂದ ಪಿಯುಸಿ ಹಾಗೂ ಉನ್ನತ ಶಿಕ್ಷಣ ಓದುತ್ತಿರುವ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲು ತೀರ್ಮಾನಿಸಿದ್ದು, ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಟ್ರಸ್ಟ್ ಪದಾಧಿಕಾರಿಗಳು ಮತ್ತು ಸುಧಾಕರ್ ಅಭಿಮಾನಿಗಳು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸ್ವಗೃಹದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ಪದಾಧಿಕಾರಿಗಳು, ಅವರ ಅಭಿಮಾನಿಗಳು ಸುದ್ದಿಗೋಷ್ಠಿ ನಡೆಸಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪಿಯುಸಿ ಹಾಗೂ ಉನ್ನತ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲು ಅರ್ಜಿ ಕರೆದಿರುವ ಬಗ್ಗೆ ಮಾಹಿತಿ ನೀಡಿದರು. ವಿದ್ಯಾರ್ಥಿಗಳ ಮತ್ತು ಯುವಕರ ಶಿಕ್ಷಣ ಗುಣಮಟ್ಟವನ್ನು ವೃದ್ಧಿಗೊಳಿಸುವ ಮತ್ತು ಶಾಲಾ ಕಾಲೇಜುಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಉತ್ತೇಜಿಸುವ ಸಲುವಾಗಿ ನೆರವು ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ನೋಟ್ ಪುಸ್ತಕಗಳು, ಮೆರಿಟ್ ಸ್ಕಾಲರ್ಶಿಪ್, ಉನ್ನತ ಶಿಕ್ಷಣಕ್ಕೆ ನೆರವು, ಕೋವಿಡ್ ಸಂದರ್ಭದಲ್ಲಿ ಪಾಲಕರನ್ನ ಕಳೆದುಕೊಂಡ ಮಕ್ಕಳನ್ನು ದತ್ತು ಪಡೆದು ಅವರಿಗೆ ನಿರಂತರ ಪೂರ್ಣ ಅವಧಿಯ ಶಿಕ್ಷಣದ ಅವಕಾಶಗಳನ್ನು ಕಲ್ಪಿಸಿ ನೈತಿಕ ಬೆಂಬಲ ನೀಡಲಾಗಿದೆ. ಚಿಕ್ಕಬಳ್ಳಾಪುರವು ಪ್ರತಿಭೆಗೆ, ಸಾಮರಸ್ಯಕ್ಕೆ ಮತ್ತು ಅನುಭವಿಗಳಿಗೆ ಹೆಸರಾಗಿದ್ದು, ಜಗದ್ವಿಖ್ಯಾತ ಮಹನೀಯರು ಇಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ಬೌದ್ಧಿಕ ಹಾಗೂ ಅನುಭವಿ ಅಂಶಗಳು ನಮ್ಮ ಪರಂಪರೆಯಲ್ಲಿ ಇವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಉತ್ತೇಜಿಸುವ ಒಂದು ಭಾಗವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದ್ವಿತೀಯ ಪಿಯು ಓದುತ್ತಿರುವ ಹಾಗೂ ಉತ್ತೀರ್ಣರಾಗಿರುವ ಮತ್ತು ಪದವಿ ವ್ಯಾಸಂಗ ಮಾಡುತ್ತಿರುವ ಬಿಎಡ್, ಬಿಪಿಎಡ್, ಸ್ನಾತಕೋತ್ತರ ಪದವಿ, ಕಾನೂನು ಶಿಕ್ಷಣ, ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಶಿಕ್ಷಣ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ವ್ಯಾಸಂಗಕ್ಕೆ ನೆರವಾಗಲು ಪ್ರತಿ ವಿದ್ಯಾರ್ಥಿಗೆ 5,000 ಪ್ರೋತ್ಸಾಹಧನ ನೀಡಲು ಉದ್ದೇಶಿಸಲಾಗಿದೆ ಎಂದು ಮುಖಂಡರು ತಿಳಿಸಿದರು. ಎಲ್ಲ ರೀತಿಯಾದಂತಹ ಪದವಿ ವ್ಯಾಸಂಗ ಮಾಡ್ತಾ ಇರತಕ್ಕಂತಹ ಪ್ರತಿ ವಿದ್ಯಾರ್ಥಿ
ಯಾವುದೇ ಜಾತಿ ಭೇದ ಭಾವ ಇಲ್ಲ, ಯಾವುದೇ ಪಕ್ಷಾತೀತವಾದಂತಹ ಭೇದ ಭಾವ ಇಲ್ಲದೆ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿಗಳ ಒಂದು ಪ್ರೋತ್ಸಾಹ ಧನವನ್ನು ನೀಡತಕ್ಕಂತಹ ಮಹತ್ತರವಾದಂತಹ ಯೋಜನೆಯನ್ನ ಸನ್ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರು ರೂಪಿಸಿಕೊಂಡಿದ್ದಾರೆ. ಇದಕ್ಕಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ತಮ್ಮ ವಿವರಗಳೊಂದಿಗೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದ್ದು 2026 ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡರ ಜನ್ಮದಿನದ ಸಮಾರಂಭದಲ್ಲಿ ವಿದ್ಯಾರ್ಥಿ ವೇತನ ವಿತರಿಸಲಾಗುವುದು. ಇದೇ ದಿನ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ವತಿಯಿಂದ ಬೃಹತ್ ಮೆಗಾ ವೇದಿಕೆಯಲ್ಲಿ ಬೆಳಗ್ಗೆ 9 ರಿಂದ 2ರವರೆಗೆ ಬೃಹತ್ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಕೆ ಸುಧಾಕರ್ ಅವರು ರಕ್ತ ನೀಡುವ ಮೂಲಕ ಶಿಬಿರವನ್ನು ಉದ್ಘಾಟಿಸಲಿದ್ದಾರೆ. ರಕ್ತದಾನ ಶಿಬಿರದಲ್ಲಿ ಕನಿಷ್ಠ 1000 ಯೂನಿಟ್ ರಕ್ತ ಸಂಗ್ರಹಿಸುವ ಗುರಿ ಹೊಂದಿದೆ. ಹೆಚ್ಚು ಸಂಖ್ಯೆಯ ರಕ್ತದಾನಿಗಳು ಆಗಮಿಸಿ ರಕ್ತ ನೀಡಿ ಸಂಕಷ್ಟದಲ್ಲಿ ಇರುವವರನ್ನ ಉಳಿಸಲು ನೆರವಾಗಬೇಕೆಂದು ಕೋಚಿಮುಲ್ ನಿರ್ದೇಶಕ KV ನಾಗರಾಜ್ ತಿಳಿಸಿದರು. ಅವರು ಗುಣ ಹಾಗಾಗಿ ಕೆಂಪೇಗೌಡರ ಜಯಂತಿ ಅಂದರೆ 27ನೇ ತಾರೀಕು ಬಹುಶಃ ಅವರು ಕೂಡ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಜನ್ಮದಿನ. ಹಾಗಾಗಿ ಕೆಂಪೇಗೌಡರು ಹುಟ್ಟಿರ್ತಕ್ಕಂಥದ್ದು ಮತ್ತು ಡಾಕ್ಟರ್ ಸುಧಾಕರ್ ಹುಟ್ಟಿರ್ತಕ್ಕಂಥದ್ದು 27ನೇ ತಾರೀಕು ಜೂನು. ಹಾಗಾಗಿ ಅವತ್ತು ಕೂಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಅವತ್ತು ಊಟದ ವಸತಿ ಮತ್ತು ಊಟದ ಜೊತೆಗೆ ಯಾರು ಹಳ್ಳಿಗಾಡಿನಿಂದ ಬರ್ತಾರೆ ಸಾರಿಗೆ ವ್ಯವಸ್ಥೆ ಕೂಡ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮರಳುಗುಂಟೆ ಕೃಷ್ಣಮೂರ್ತಿ, ಮಾಜಿ ನಗರಸಭಾ ಅಧ್ಯಕ್ಷ ಗಜೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಶೋಭಾಯಾತ್ರೆಯು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ಭಾನುವಾರ ನೆರವೇರಿತು. ಎಲ್ಲೆಲ್ಲೂ ಜೈ ಶ್ರೀರಾಮ್ ಘೋಷಣೆಗಳು, ಎಲ್ಲೆಲ್ಲೂ ಎಲ್ಲರ ಕೈಯಲ್ಲೂ ಭಗವಧ್ವಜಗಳು. ಛತ್ರಪತಿ ಶಿವಾಜಿ ಅವರ ಫೋಟೋ ಹಿಡಿದು ನೃತ್ಯ ಮಾಡಿದ ಯುವಕರು. ಇದು ರೇಷ್ಮೆನಗರಿ ಶಿಡ್ಲಘಟ್ಟದಲ್ಲಿ ನಡೆದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಶೋಭಾಯಾತ್ರೆಯಲ್ಲಿ ಶಿಡ್ಲಘಟ್ಟ ದಿಪ್ಪುರಹಳ್ಳಿ ಮಾರ್ಗದ ಹನುಮಂತಪುರ ಗೇಟ್ನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ಆರಂಭವಾದ ಶೋಭಾಯಾತ್ರೆಯು ನಗರದ ಪ್ರಮುಖ ವೃತ್ತಗಳು ಹಾಗೂ ಮಾರ್ಗಗಳಲ್ಲಿ ಸಾಗಿತು. ನಾಗರಿಕರು ರಸ್ತೆ ಇಕ್ಕೆಲಗಳಲ್ಲಿ ನಿಂತು ಶೋಭಾಯಾತ್ರೆಯನ್ನ ಕಣ್ತುಂಬಿಕೊಂಡರು. ಶ್ರೀರಾಮನ ಘೋಷಣೆಗಳ ನಡುವೆ ನೂರಾರು ಮಂದಿ ಶ್ರೀರಾಮನ ಭಕ್ತರು, ಹಿಂದೂ ಬಂಧುಗಳು, ನಾಗರಿಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಭಾಗವಹಿಸಿದ್ರು. ಯುವತಿಯರು, ಮಹಿಳೆಯರು, ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವಧ್ವಜ ಹಿಡಿದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಗಮನ ಸೆಳೆದ್ರು. ಶ್ರೀರಾಮ ಮತ್ತು ಶಿವನ ಎತ್ತರದ ಮೂರ್ತಿಗಳೊಂದಿಗೆ ನಾನಾ ಜಾನಪದ ಕಲಾ ತಂಡಗಳ ಮೆರವಣಿಗೆಯು ದಿಪ್ಪುರಹಳ್ಳಿ ಮಾರ್ಗದಲ್ಲಿ ತಾಲೂಕು ಕಚೇರಿ ವೃತ್ತದ ಮೂಲಕ ದಿಪ್ಪುರಹಳ್ಳಿ ವೃತ್ತ, ಕೋಟೆ ವೃತ್ತ ಸೇರಿದಂತೆ ನಗರದ ಪ್ರಮುಖ ವೃತ್ತ ಮತ್ತು ಮಾರ್ಗಗಳ ಮೂಲಕ ಸಾರಿಗೆ ಬಸ್ ನಿಲ್ದಾಣದವರೆಗೂ ಸಾಗಿತು. ಶೋಭಾಯಾತ್ರೆಯ ಸಾಗಿದ ಮಾರ್ಗದ ಉದ್ದಕ್ಕೂ ಜೈ ಶ್ರೀರಾಮ್ ಘೋಷಣೆಗಳು ಮುಗಿಲು ಮುಟ್ಟಿದ್ದವು. ಎಲ್ಲರ ಕೈಗಳಲ್ಲೂ ಭಾಗವಧ್ವಜಗಳು ಹಾರಾಡಿದವು. ಮೆರವಣಿಗೆಗೆ ಮೆರುಗು ತಂದವು. ಶೋಭಾಯಾತ್ರೆ ಸಾಗಿದ ಮಾರ್ಗದ ಉದ್ದಕ್ಕೂ ಕುಡಿಯುವ ನೀರು, ಮಜ್ಜಿಗೆ, ಪಾನಕ, ಬಿಸ್ಕತ್ಗಳನ್ನು ನೀಡಿ ಸೌಹಾರ್ದತೆ ಮೆರೆದ್ರು. ಶೋಭಾಯಾತ್ರೆಯ ಮೇಲೆ ಹೂ ಎರಚಿ ಸಂಭ್ರಮಿಸಿದ್ರು. ಛತ್ರಪತಿ ಶಿವಾಜಿಯ ಭಾವಚಿತ್ರ ಹಿಡಿದು ಜೈ ಶ್ರೀರಾಮ್ ಹಾಡಿಗೆ ಕುಣಿದು ಕುಪ್ಪಳಿಸಿದ್ರು. ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಕೇಸರಿ ಊಟ, ಭಾಗವಧ್ವಜಗಳು ನಗರದ ಎಲ್ಲೆಡೆ ರಾರಾಜಿಸುತ್ತಿದ್ವು. ಕೇಸರಿ ಮಯವಾದ ನಗರದಲ್ಲಿ ಮುಂಜಾಗ್ರತೆಯಾಗಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಶ್ರೀರಾಮ ಶೋಭಾಯಾತ್ರೆಯ ಆಚರಣಾ ಸಮಿತಿಯ ಅಧ್ಯಕ್ಷ ಬಿ ವೆಂಕಟೇಶ್, ಪ್ರಕಾಶ್, ಗುಡಿಹಳ್ಳಿ ಮಂಜುನಾಥ್, ಕಿರಣ್ ಸೇರಿದಂತೆ ಆಚರಣಾ ಸಮಿತಿಯ ಸದಸ್ಯರು, ಎಲ್ಲ ಪಕ್ಷಗಳ ಮುಖಂಡರು, ಹಿಂದೂ ಪರ ಎಲ್ಲ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸಾಧಿಸಬೇಕೆಂಬ ಹಠ, ಅಚಲವಾದ ವಿಶ್ವಾಸವಿದ್ರೆ ಎಂಥದ್ದೇ ಕಠಿಣ ಹಾದಿಯನ್ನು ಸುಲಭವಾಗಿ ಕ್ರಮಿಸಬಹುದು ಎಂಬುದನ್ನು ನಮ್ಮ ಹೆಮ್ಮೆಯ ಕನ್ನಡಿಗರೊಬ್ಬರು ಸಾಬೀತುಪಡಿಸಿದ್ದಾರೆ. ಹೌದು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೀರ್ತಿ ಮುಕುಟಕ್ಕೆ ಈಗ ಮತ್ತೊಂದು ಗರಿ ಸೇರಿದೆ. ಒಬ್ಬನೇ ವ್ಯಕ್ತಿ, ಕೈಯಲ್ಲೊಂದು ಬೈಕೋ, ಕಣ್ಣಲ್ಲಿ ಹಿಮಾಲಯದ ದಾರಿ, ಎದೆಯಲ್ಲಿ ಭಕ್ತಿಯ ಜೊತೆಗೆ ಏನನ್ನಾದರೂ ಸಾಧಿಸಲೇಬೇಕೆಂಬ ಛಲ. ಇದು ಚಿಂತಾಮಣಿಯ ಚಂದನ್ ಕುಮಾರ್ ಅವರ ಸಾಹಸ ಯಾತ್ರೆ. ಕೇವಲ 20 ದಿನಗಳಲ್ಲಿ ದೇಶದ ಉದ್ದಗಲಕ್ಕೂ ಸಂಚರಿಸಿ ಅತ್ಯಂತ ಕಠಿಣ ಹಾದಿಗಳನ್ನು ಕ್ರಮಿಸಿ ಅತಿ ಹೆಚ್ಚು ದೂರದ ಸೋಲೋ ಮೋಟಾರ್ ಸೈಕಲ್ ದಂಡ ಯಾತ್ರೆ ಕೈಗೊಂಡ ಹೆಗ್ಗಳಿಕೆಗೆ ಚಂದನ್ ಪಾತ್ರರಾಗಿದ್ದಾರೆ. ಓಡೋಮೀಟರ್ ರೀಡಿಂಗ್ ಪ್ರಕಾರ 10,695.6 ಕಿಲೋಮೀಟರ್ ದೂರವನ್ನು ಯಶಸ್ವಿಯಾಗಿ ಕ್ರಮಿಸಿರುವ ಇವರು ಎಲ್ಲ 12 ಜ್ಯೋತಿರ್ಲಿಂಗಗಳು ಮತ್ತು ಚಾರ್ಧಾಮ್ಗಳಿಗೆ ಭೇಟಿ ನೀಡಿ ಈ ಮಹತ್ತರ ದಾಖಲೆಯನ್ನ ಬರೆದಿದ್ದಾರೆ. ಇವರ ಈ ಅಪ್ರತಿಮ ಸಾಧನೆಯನ್ನ ಗುರುತಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಈಗ ಅಧಿಕೃತ ಮುದ್ರೆ ಒತ್ತಿದೆ. ಇನ್ನು ಈ ಐತಿಹಾಸಿಕ ಸಾಧನೆಯ ಬೆನ್ನಲ್ಲೇ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿರುವ ಚಂದನ್ ಕುಮಾರ್, ನನ್ನ ಕುಟುಂಬ ಮತ್ತು ಸ್ನೇಹಿತರ ನಿರಂತರ ಬೆಂಬಲವಿಲ್ಲದೆ ಈ ಪ್ರಯಾಣ ಎಂದಿಗೂ ಸಾಧ್ಯವಾಗುತ್ತಿರಲಿಲ್ಲ. ವಿಶೇಷವಾಗಿ ನನ್ನ ಬೆಂಬಲಕ್ಕೆ ನಿಂತ ಥ್ರೋಟಲ್ ಕನ್ನಡಿಗರು ತಂಡದ ನನ್ನ ರೈಡ್ ಸ್ನೇಹಿತರಿಗೆ ಧನ್ಯವಾದಗಳು ಎಂದಿದ್ದಾರೆ. ವಿಶೇಷವಾಗಿ ನನ್ನ ಬೆಂಬಲಕ್ಕೆ ನಿಂತ ಥ್ರೋಟಲ್ ಕನ್ನಡಿಗರು ತಂಡದ ನನ್ನ ರೈಡ್ ಸ್ನೇಹಿತರಿಗೆ ಧನ್ಯವಾದಗಳು ಎಂದಿದ್ದಾರೆ. ಯಾತ್ರೆಯ ಮಧ್ಯೆ ಬೈಕ್ ಬ್ರೇಕ್ ಡೌನ್ ಆದಾಗ ರಿಪೇರಿ ಸಮಯದಲ್ಲಿ ಸಹಾಯ ಹಸ್ತ ಚಾಚಿದ ಮತ್ತು ತಮಗೆ ಮಾನಸಿಕ ಶಕ್ತಿ ನೀಡಿದ ದೇಶದ ಮೂಲೆ ಮೂಲೆಯ ಅಸಂಖ್ಯಾತ ಅಪರಿಚಿತರನ್ನ ಚಂದನ್ ನೆನೆದಿದ್ದಾರೆ. ಈ ರೈಡ್ ಕೇವಲ ದಾಖಲೆಯಷ್ಟೇ ಅಲ್ಲ, ಭಾರತದಾದ್ಯಂತ ಇರುವ ಮಾನವೀಯತೆ, ಸಹೋದರತ್ವ ಮತ್ತು ಮರೆಯಲಾಗದ ನೆನಪುಗಳನ್ನು ತಮಗೆ ಉಡುಗೊರೆಯಾಗಿ ನೀಡಿದೆ ಎಂದು ಭಾವನಾತ್ಮಕರಾಗಿದ್ದಾರೆ. ಕನ್ನಡಿಗನ ಈ ಸಾಹಸಕ್ಕೆ ಈಗ ದೇಶದಾದ್ಯಂತ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಯಾವುದೇ ರಂಗದಲ್ಲಿ ಸಾಧನೆ ಮಾಡಬೇಕಾದ್ರೆ ಸ್ಥಾಪಿತ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಅಂತಹ ಸ್ಥಾಪಿತ ಮೌಲ್ಯಗಳ ಮೂರ್ತಿ ರೂಪವೇ ಹೇಮಾರೆಡ್ಡಿ ಮಲ್ಲಮ್ಮನವರು. ಇವರು ಸಂಸಾರದಲ್ಲಿದ್ದು ಅಸಾಧಾರಣ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿದ್ರು. ಭಗವಂತನೇ ತನ್ನ ಪತಿ ಎಂದು ನಂಬಿದ್ದ ಸಾಧ್ವಿಯರಲ್ಲಿ ಅಗ್ರ ಗಣ್ಯರೆಂದು ಶ್ರೀ ಶ್ರೀ ವೇಮಾನಂದ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು. ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ಗೌರಿಬಿದನೂರು ನಗರದ ಡಾಕ್ಟರ್ ಎಚ್.ಎನ್. ಕಲಾಭವನದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಶ್ರೀ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಶ್ರೀ ವೇಮಾನಂದ ಸ್ವಾಮೀಜಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಅಕ್ಕಮಹಾದೇವಿ, ಮೀರಾಬಾಯಿ, ಗೋದಾದೇವಿ ಮುಂತಾದ ಅನೇಕ ಮಹಿಳಾ ಸಾಧಕಿಯರು ತಮ್ಮ ಭಕ್ತಿಯಿಂದ ಜಗತ್ತಿಗೆ ಮಾದರಿಯಾಗಿದ್ದಾರೆ. ಇಂತಹ ಸಾಧಕಿಯರ ಜೀವನಗಾಥೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು. ರೆಡ್ಡಿ ಸಮುದಾಯದವರು ಬಡತನದ ಹಾದಿಯಲ್ಲಿ ನಡೆಯದೆ ಹೇಮಾರೆಡ್ಡಿ ಮಲ್ಲಮ್ಮನವರಂತಹ ಮಹಾನ್ ವ್ಯಕ್ತಿಗಳ ಜೀವನದಿಂದ ಪ್ರೇರಣೆ ಪಡೆದು ಸಮಾಜದಲ್ಲಿ ಸತ್ಪಥದಲ್ಲಿ ಮುನ್ನಡೆಯಬೇಕು ಎಂದು ಕರೆ ನೀಡಿದರು. ಮಹಿಳಾ ಸಾಧಕಿಯರನ್ನು ತಗೊಳ್ರಿ ನೀವು. ಅಕ್ಕ ಮಹಾದೇವಿ ಇದ್ದಾರೆ, ಕನ್ನಡ ನೆಲದ ಅಕ್ಕ ಮಹಾದೇವಿ ಇದ್ದಾರೆ, ಮುಕ್ತಾಯಿ ಅಕ್ಕ ಇದ್ದಾರೆ, ಶಾರದಾ ಮಾತೆ ಇದ್ದಾರೆ, ಗೋದಾದೇವಿ ಇದ್ದಾಳೆ. ನೀವು ಈ ಥರ ಎಲ್ಲ ಲಿಸ್ಟ್ ಮಾಡಿರಿ ಮಹಿಳಾ ಸಾಧಕಿಯರನ್ನು. ಈ
ಮೀರಾಬಾಯಿ ಇದ್ದಾರೆ, ಲಲ್ಲೇಶ್ವರಿ ಇದ್ದಾರೆ, ಕನ್ನಿಕಾ ನಿಮ್ಮೂರಾಗಿ ದೇವಸ್ಥಾನ ಇದೆಯಲ್ಲ, ಕನ್ನಿಕಾ ಪರಮೇಶ್ವರಿ ಇದ್ದಾರೆ. ಇವರೆಲ್ಲ ಮಹಿಳಾ ಸಾಧಕಿಯರು. ಇನ್ನು ಸಾಮಾಜಿಕ ರಂಗದಲ್ಲಿ ಇಂದಿರಾ ಗಾಂಧಿ ಇದ್ದಾರೆ, ಸರೋಜಿನಿ ನಾಯ್ಡು ಇದ್ದಾರೆ. ಹಿಂಗೆಲ್ಲ ಬೆಳೆಸ್ಕೊಂಡು ಹೋಗ್ರಿ ನೀವು. ಎಲ್ಲ ಸಾಧನೆಯನ್ನು ಮಾಡಿ ಕೊನೆಗೆ ದೇವರು ಪ್ರತ್ಯಕ್ಷ ಆಗ್ತಾನೆ. ದೇವರು ಪ್ರತ್ಯಕ್ಷ ಆದಮೇಲೆ ನಿನಗೇನು ವರ ಬೇಕಮ್ಮ ಅಂತ ಕೇಳ್ತಾನೆ ಮಲ್ಲಿಕಾರ್ಜುನ. ಶಿವ ಮಲ್ಲಮ್ಮ ಕೇಳ್ತಾಳೆ, ನಾವಾದರೆ ಏನು ಬೇಕಾದ್ರೂ ಕೇಳ್ಬಿಡ್ತೀವಿ, ಆದರೆ ಮಲ್ಲಮ್ಮ ಕೇಳ್ತಾಳೆ, ನಮ್ಮ ರೆಡ್ಡಿ ಸಮುದಾಯಕ್ಕೆ ಯಾವತ್ತು ಬಡತನ ಬರದಂಗಿರಲಿ ಅಂತ ವರ ಕೇಳ್ಕೊತಾಳೆ. ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ಹೇಮಾರೆಡ್ಡಿ ಮಲ್ಲಮ್ಮನವರು ಒಬ್ಬ ಮಹಾಸಾಧ್ವಿ ಮತ್ತು ಶಿವಭಕ್ತರಾಗಿದ್ದು 15ನೇ ಅಥವಾ 16ನೇ ಶತಮಾನದಲ್ಲಿ ರೆಡ್ಡಿ ಕುಲದಲ್ಲಿ ಜನಿಸಿದ್ರು. ಅವರು ಸಮಾಜದ ಬಗ್ಗೆ ಸದಾ ಒಳ್ಳೆಯದನ್ನೇ ಬಯಸುತ್ತಿದ್ರು. ರೆಡ್ಡಿ ಕುಲದವರು ಸದಾ ಕೈಚಾಚಬಾರದು. ರೆಡ್ಡಿ ಸಮುದಾಯವು ದಾನ ನೀಡುವ ಕೆಲಸ ಮಾಡಬೇಕೇ ಹೊರತು ಬೇಡುವ ಗುಣವನ್ನ ಬೆಳೆಸಿಕೊಳ್ಳಬಾರದು ಎನ್ನುವುದು ಅವರ ಆಶಯವಾಗಿತ್ತು. ವೇಮನರು ಕೂಡ ಸಮಾಜ ಸುಧಾರಕರಾಗಿದ್ರು ಎಂದರು. ನಾವು ಮೊದಲು ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ಮಾನವರಾಗಬೇಕು, ಮಾನವೀಯ ಗುಣಗಳನ್ನು ಹೊಂದಬೇಕು, ಮಾನವೀಯ ಒಂದು ಅನುಕರಣೆಯನ್ನು ನಾವು ಮಾಡಬೇಕು. ಹಾಗಾಗಿ ಇವತ್ತು ಏನಾಗ್ತಾ ಇದೆ ಅಂದರೆ, ಸಮಾಜದಲ್ಲಿ ನಾವು ಜಾತಿಗಳು, ಧರ್ಮಗಳು ನಾವೇ ಕಿತ್ತಾಡ್ಕೊಳ್ಳೋದು. ನಮ್ಮದು ಶ್ರೇಷ್ಠ, ನಿಮ್ಮದು ಕನಿಷ್ಠ, ಧರ್ಮಗಳಲ್ಲೂ ಕೂಡ ನಾವು ಭೇದವನ್ನು ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಸಮಾಜದಲ್ಲಿ ಸಾಮರಸ್ಯ ಕೆಡ್ತದೆ, ಒಬ್ರಿಗೊಬ್ರಿಗೆ ದ್ವೇಷ, ಅಸೂಯೆಗಳು ಬರ್ತವೆ. ಹಾಗಾಗಿ ಇಂಥವರು ವೇಮನ ಏನು ಹೇಳ್ತಾರೆ ಅಂದರೆ, ಮಾನವೀಯ ಗುಣಗಳನ್ನು, ಮೌಲ್ಯಗಳನ್ನು ನಾವು ಅಳವಡಿಸ್ಕೋಬೇಕು ಅಂತೇಳಿ. ಕಾರ್ಯಕ್ರಮದಲ್ಲಿ ರಾಜ್ಯ ರೆಡ್ಡಿ ಜನಸಂಘದ ಉಪಾಧ್ಯಕ್ಷ ವೆಂಕಟಶಿವಾರೆಡ್ಡಿ, ಮಾಜಿ ಶಾಸಕಿ ಎನ್ ಜ್ಯೋತಿ ರೆಡ್ಡಿ, ಕೆಪಿಜೆ ರೆಡ್ಡಿ, ಬಿಡಿಎ ನಿರ್ದೇಶಕ ಧನಂಜಯ ರೆಡ್ಡಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವ್ ರೆಡ್ಡಿ, ತಾಲೂಕು ರೆಡ್ಡಿ ಜನಸಂಘದ ಅಧ್ಯಕ್ಷ ಅಶ್ವಥ್ ರೆಡ್ಡಿ, ಮುಖಂಡರಾದ ಪ್ರಕಾಶ್ ರೆಡ್ಡಿ, ಹನುಮಂತ ರೆಡ್ಡಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಮುಖ್ಯಮಂತ್ರಿಯವರು ಸ್ಪಷ್ಟ ನೀಲನಕ್ಷೆ ಹೊಂದಿದ್ದು ಅದನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಡಿಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಭೇಟಿ ನೀಡಿದ ಕಂದಾಯ ಹಾಗೂ ಕ್ರೀಡಾ ಸಚಿವರು ಆದ ಪರಮೇಶ್ವರ್ ಸಿದ್ಧಗಂಗಾ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾನುವಾರ ಮುಂಜಾನೆ ತಮ್ಮ ಸ್ವಂತ ಜಿಲ್ಲೆ ತುಮಕೂರಿಗೆ ಭೇಟಿ ನೀಡಿದರು. ವಿಶ್ವ ಪ್ರಸಿದ್ಧ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠಕ್ಕೆ ತೆರಳಿದ ಅವರು ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಗದ್ದುಗೆಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಸಾಂಪ್ರದಾಯಿಕವಾಗಿ ಮಠದ ಶ್ರೀಗಳ ಆಶೀರ್ವಾದ ಪಡೆದ ಬಳಿಕ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜ್ಯದ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮದೇ ಆದ ನೀಲನಕ್ಷೆ ರೂಪಿಸಿದ್ದಾರೆ. ಅದರ ಸಾಕಾರಕ್ಕೆ ನಾವೆಲ್ಲರೂ ಕೈಜೋಡಿಸುತ್ತೇವೆ. ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಕುಡಿಯುವ ನೀರು, ನೀರಾವರಿ ಸೇರಿದಂತೆ ಅನೇಕ ಜ್ವಲಂತ ಸಮಸ್ಯೆಗಳಿವೆ. ನಮಗೆ ಸಿಕ್ಕಿರುವ ಅವಧಿಯಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಕ್ರಮ ಕೈಗೊಳ್ಳಲಾಗುವುದು. ಜಿಲ್ಲೆಯ ಪ್ರಮುಖ ಯೋಜನೆಯಾದ ಎತ್ತಿನಹೊಳೆ ಕುರಿತು ಮಾತನಾಡಿದ ಡಿಸಿಎಂ, ಕಳೆದ ಫೆಬ್ರವರಿಯಲ್ಲಿ ನೀರು ಬರಬೇಕಿತ್ತು. ಆದರೆ ಭೂಸ್ವಾಧೀನ ಸೇರಿದಂತೆ ಕೆಲವು ತಾಂತ್ರಿಕ ಸಮಸ್ಯೆಗಳಿದ್ದು ಶೀಘ್ರದಲ್ಲೇ ಅದನ್ನು ಬಗೆಹರಿಸಲಾಗುವುದು ಎಂದರು. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ಕುಡಿಯುವ ನೀರಿನ ಸಮಸ್ಯೆ ಮತ್ತು ನೀರಾವರಿ ಆಗ್ತಕ್ಕಂಥ ಸಮಸ್ಯೆ, ಇವೆಲ್ಲವನ್ನು ಕೂಡ ಆದಷ್ಟು ಇದ್ದಕ್ಕಂಥ ಈ ಸಮಯದಲ್ಲಿ ನಾವು ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಎತ್ತಿನೊಳೆ ಇಷ್ಟುವರೆಗೆ ನಮಗೆ ನೀರು ಈ ವರ್ಷದ ಜೂನ್ ಜುಲೈನಲ್ಲಿ ನೀರು ಬರಬೇಕಿತ್ತು. ಏನು ಅರಣ್ಯ ಇಲಾಖೆಯ ಸಮಸ್ಯೆಯಿಂದ ಒಂದಿಷ್ಟು ತೊಂದರೆ ಆಗಿದೆ. ಅದನ್ನು ಬಗೆಹರಿಸಿ ಆದಷ್ಟು ಶೀಘ್ರವಾಗಿ ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿವಿ ಅಶ್ವಿಜ್, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅಶೋಕ್ ಕೆವಿ ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.
ಸರ್ಕಾರದಿಂದ ಬರುವಂತಹ ಸಹಾಯಧನವನ್ನ ತೆಗೆದುಕೊಳ್ಳಬೇಕು, ಉದಾಸೀನತೆ ಬೇಡ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ವಿಶಿಷ್ಟ ಸರ್, ಇದು ವಿಶಿಷ್ಟ ಅಂತದೆ ಒಳ್ಳೆ ಹೊಸ ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜಗಳ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭಾಗವಹಿಸಿ ಮಾತನಾಡಿ, ಪಹಣಿ ರೈತನ ಹೆಸರಲ್ಲಿ ಇಲ್ಲ ಅಂದ್ರೆ ಸಹಾಯ ಧನಗಳು ಬರಲ್ಲ. ಜಮೀನಿನ ದಾಖಲೆಗಳನ್ನ ಸರಿಪಡಿಸಿಕೊಂಡು ಮನೆಯಲ್ಲಿ ಭದ್ರವಾಗಿ ಇಟ್ಟುಕೊಳ್ಳಿ. ಸರ್ಕಾರದಿಂದ ಬಿತ್ತನೆ ಬೀಜಗಳನ್ನ ರಸಗೊಬ್ಬರಗಳನ್ನು ಕೊಡುವುದು ನಮ್ಮ ಜವಾಬ್ದಾರಿಯಾಗಿದೆ. ರಸಗೊಬ್ಬರಗಳಿಗೆ ಸಾಲಿನಲ್ಲಿ ನಿಂತು ನೂಕಲು ಮಾಡಿಕೊಳ್ಳಬೇಡಿ. ದಲ್ಲಾಳಿಗಳ ಕಡೆ ಹೋಗದೆ ನೇರವಾಗಿ ಅಧಿಕಾರಿಗಳ ಕಡೆ ಹೋಗಿ ಕೆಲಸ ಮಾಡಿಕೊಳ್ಳಿ. ಇಲ್ಲ, ನನ್ನ ಬಳಿ ಬಂದ್ರೆ ನಾನು ಕೆಲಸ ಮಾಡಿಕೊಡ್ತೇನೆ. ದಲ್ಲಾಳಿಗಳು ನಿಮ್ಮ ಕಡೆಯಿಂದ ದಾಖಲೆಗಳನ್ನ ಪಡೆದುಕೊಂಡು ಅವರು ಲಾಭ ಮಾಡಿಕೊಳ್ತಾರೆ. ಇದನ್ನು ರೈತರು ಗಮನದಲ್ಲಿ ಇಟ್ಟುಕೊಳ್ಳಿ ಎಂದರು. ನಮ್ಮ ರೈತರು ಏನ್ ಮಾಡ್ತಾರೆ, ಯಾರ ದಲ್ಲಾಳಿಗಳು ಬೆಳೆದ ತಕ್ಷಣ ಬರ್ತಾರೆ, 2,000 ರೂಪಾಯಿಗೆಲ್ಲ ಕೊಟ್ಬಿಡ್ತಾರೆ, ಯಾವತ್ತೂ ದುಡ್ಡು ಸಿಗುತ್ತೆ ಅಂತ. ಈ ಕೆಲವು ದಲ್ಲಾಳಿಗಳು ಅದೇ ಬಿಸ್ನೆಸ್ ಆಗಿದೆ. ಅಂದ್ರೆ ಅವ್ರು ಮಾರ್ಕೆಟಿಂಗ್ ಏಜೆನ್ಸಿ ತರ ಇದ್ದಾರೆ. ಹೋಗೋದು ನಮ್ಮ ಹತ್ರ ಬರೋದು, ಗೌರ್ಮೆಂಟ್ ಬಿಡಿಸ್ಕೊಂಡಲ್ಲ, ಇಬ್ಬರೇ ಸತ್ತಿಸ್ಕೊಚ್ಚೆ ಹಿಡಿ ಅಂತ ತುಂಬಿಸ್ಕೊಂಡು ಬಂದು ಟ್ರಾಕ್ಟರ್ ಹಾಕೊಂಡು ಅವನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡು, ನೀವು ಎಷ್ಟು ಕಷ್ಟಪಟ್ಟು ಬೆಳೆಸಿದ ರಾಗಿ ನಿಮಗೆ ಸಿಗುವಷ್ಟು ದುಡ್ಡಿದ ಡಬಲ್ ಅವನು ಸಿಗ್ತಾ ಇದೆ ದಲ್ಲಾಳಿಗೆ. ಜಸ್ಟ್ ತಗೊಂಡೋಗಿ ಅಲ್ಲಿಟ್ಟು ಅಲ್ಲಿ ಮಾರ್ಕೆಟ್ಗೆ ಆಗೋಷ್ಟೊತ್ತಿಗೆ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಸುಮಾರು ಸಲ ಇದನ್ನು ಸುಮಾರು ಮೀಟಿಂಗ್ಗಳೆಲ್ಲ ಮಾತನಾಡಿದ್ದೀನಿ. ನಿಮ್ಮ ರಾಗಿ ಬೆಂಬಲ ಬೆಲೆ ಕೊಡಲ್ಲ ಅಂದಾಗ ಈ ಭಾಗದ ಶಾಸಕರು ನಾನಿರ್ತನೋ ಕೇಳ್ರಿ, ನೀವು ಕೊಡಿಸೋದು ನಮ್ಮ ಜವಾಬ್ದಾರಿ. ಇನ್ನು ರೈತರಿಗೆ ಶೇಂಗಾ ಬಿತ್ತನೆ ಬೀಜಗಳು ವಿತರಣೆ ಮಾಡ್ತಿದ್ದಂತೆ ರೈತರು ಬೀಜಗಳನ್ನು ಗಮನಿಸಿ, ಇವು ಕಳಪೆ ಬೀಜಗಳು ನೋಡಿ, ಇವುಗಳನ್ನ ಬಿತ್ತನೆ ಮಾಡಿದ್ರೆ ಫಸಲು ಸರಿಯಾಗಿ ಬರಲ್ಲ, ರೈತರಿಗೆ ನಷ್ಟವಾಗುತ್ತೆ. ಈ ಬೀಜಗಳನ್ನ ಬದಲಾವಣೆ ಮಾಡಿ ರೈತರಿಗೆ ವಿತರಣೆ ಮಾಡಿ ಎಂದು ಕೆಲ ರೈತರು ಪಟ್ಟು ಹಿಡಿದ್ರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಿಗ್ಬತ್ತುಲ್ಲಾ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಆದಿರೆಡ್ಡಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಎಂವಿ ಕೃಷ್ಣಪ್ಪ, ಕೃಷಿಕ ಸಮಾಜದ ಅಧ್ಯಕ್ಷ ಎಚ್ಎನ್ ಮಂಜುನಾಥ್ ರೆಡ್ಡಿ, ಕೃಷ್ಣೇಗೌಡ, ಕೃಷಿ ಇಲಾಖೆ ಕೇಶವ್ ರೆಡ್ಡಿ, ಮುನಿಕೃಷ್ಣಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಅವರ ನಿವಾಸದಲ್ಲಿ ನಡೆದ ಶ್ರೀ ಸತ್ಯನಾರಾಯಣ ಪೂಜೆ, ಸುದರ್ಶನ ಹೋಮ ಇನ್ನಿತರೆ ಪೂಜಾ ಕಾರ್ಯಕ್ರಮದಲ್ಲಿ ಚಿತ್ರನಟ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಅವರ ಪತ್ನಿ ಗೀತಾ ಆನಂದ್ ಗುರೂಜಿ, ಚಿತ್ರ ನಿರ್ದೇಶಕ ಕೇಶವರ ಚಂದ್ರು, ಶಾಸಕ ಜಿಟಿ ದೇವೇಗೌಡ ಇನ್ನಿತರೆ ಗಣ್ಯರು ಭಾಗವಹಿಸಿದ್ರು. ಇದೀಗ ಮುಂಗಾರು ಮಳೆಗಾಲ ಆರಂಭವಾಗಿದ್ದು, ಕಾಲಕಾಲಕ್ಕೆ ಮಳೆ ಬಿದ್ದು ಬೆಳೆಯಾಗಿ ಎಲ್ಲ ಕಡೆ ಹಸಿರು ನೆಲೆಸಿ ಸಮೃದ್ಧವಾಗಲಿ ಎಂದು ಲೋಕ ಕಲ್ಯಾಣಕ್ಕಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡ ಅವರು ತಮ್ಮ ಹುಟ್ಟೂರು ಸೀಕಲ್ ಗ್ರಾಮದಲ್ಲಿ ಸುದರ್ಶನ ಹೋಮ ಹಾಗೂ ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸಿದ್ರು. ವಿಶೇಷ ಪೂಜೆ ಹೋಮ ನೆರವೇರಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ವಿನಿಯೋಗಿಸಿ ಸಾಮೂಹಿಕ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು. ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ಆನಂದ ಗುರೂಜಿ, ಚಿತ್ರನಟ ಶಿವರಾಜ್ ಕುಮಾರ್ ಅವರು ಪತ್ನಿ ಗೀತಾ ಅವರೊಂದಿಗೆ ಆಗಮಿಸಿದ್ರು. ಶಾಸಕ ಜಿಟಿ ದೇವೇಗೌಡ, ಚಿತ್ರ ನಿರ್ದೇಶಕ ಕೇಶವರ ಚಂದ್ರು, ಸಂಸದ ಡಾಕ್ಟರ್ ಕೆ ಸುಧಾಕರ್, ಅವರ ತಂದೆ ಕೇಶವ್ ರೆಡ್ಡಿ ಇನ್ನಿತರೆ ಪ್ರಮುಖರು ಭಾಗವಹಿಸಿದ್ರು. ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರನ್ನೂ ಖುದ್ದು ಸೀಕಲ್ ರಾಮಚಂದ್ರ ಗೌಡ ಅವರು ಪತ್ನಿ ಹಾಗೂ ಕುಟುಂಬ ಸಮೇತ ಬರಮಾಡಿಕೊಂಡು ಸತ್ಕರಿಸಿದ್ರು. ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗಿಸಿ ಸಾಮೂಹಿಕ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ.
ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ನಗರದ ಮಲ್ಬಾರ್ ಗೋಲ್ಡ್ ಡೈಮಂಡ್ ಪ್ರಾದೇಶಿಕ ಕಚೇರಿ ಎದುರು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಸಂಸ್ಥೆ, ರೋಟರಿ ಕೋಲಾರ ನಂದಿನಿ ಮತ್ತು ವಂಶೋತಿ ಆಸ್ಪತ್ರೆ ಕೋಲಾರಮ್ಮ ಹಸಿರು ಪಡೆ ಸಹಯೋಗದಲ್ಲಿ ಸಸಿಯನ್ನ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಚಾಲನೆ ನೀಡಿ ಮಾತನಾಡಿ, ನಗರ ಹಾಗೂ ಗ್ರಾಮಾಂತರ ಪ್ರದೇಶದ ಸರ್ಕಾರಿ ಹಾಗೂ ಖಾಸಗಿ ಖಾಲಿ ಸ್ಥಳಗಳಲ್ಲಿ ಸಸ್ಯಗಳನ್ನು ನೆಡುವ ಮೂಲಕ ಪರಿಸರದ ಪ್ರಮಾಣವನ್ನು ಹೆಚ್ಚಿಸುವ ಕಾರ್ಯ ಚಟುವಟಿಕೆಗಳನ್ನು ಕೈಗೊಳ್ಳೋಣ ಎಂದರು. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರು ಪರಿಸರದ ಮೂಲಕ ಸಮಾಜಕ್ಕೆ ನೀಡಿರುವ ಕೊಡುಗೆಯನ್ನು ಇಂದಿನ ಯುವಶಕ್ತಿ ಸ್ಮರಿಸುವ ನಿಟ್ಟಿನಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಆದರ್ಶಗಳನ್ನು ಪಾಲನೆ ಮಾಡುವ ಮೂಲಕ ಸಮಾಜಕ್ಕೆ ಮತ್ತಷ್ಟು ಕೊಡುಗೆಯನ್ನು ನೀಡಲು ಸಹಕಾರಿಯಾಗುತ್ತದೆ ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಮಲ್ಬಾರ್ ಗೋಲ್ಡ್ ಪ್ಯಾಲೇಸ್ ವ್ಯವಸ್ಥಾಪಕ ಮುಸ್ತಫಾ ನಾರಾಯಣಸ್ವಾಮಿ, ರೋಟರಿ ಸಂಸ್ಥೆಯ ರವೀಂದ್ರ, ಕಾಡಹಳ್ಳಿ ಶಶಿಕುಮಾರ್, ಪರಿಸರ ಪ್ರೇಮಿಯಾದ ಸ್ಕೌಟ್ ಬಾಬು, ಪುಟ್ಟರಾಜು, ಟೈಗರ್, ವೆಂಕಟೇಶ್, ವಸಂತ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಶೀಘ್ರ ಎತ್ತಿನಹೊಳೆ ನೀರು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದ ಮಹತ್ವದ ಸಭೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ, ಶೈಕ್ಷಣಿಕ ಪ್ರೋತ್ಸಾಹಧನ ನೀಡಲು ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ನಿಂದ ಅರ್ಜಿ ಆಹ್ವಾನ. ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀರಾಮ ಶೋಭಯಾತ್ರೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಪಾತ್ರರಾದ ಚಿಂತಾಮಣಿಯ ಚಂದನ್ ಕುಮಾರ್ 20 ದಿನಗಳಲ್ಲಿ 10,695.6 ಕಿಲೋಮೀಟರ್ ಕ್ರಮಿಸಿದ ಕನ್ನಡಿಗ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.